ಗುರು ಇವತ್ತು ತಿಪ್ಪಾಪುರ ಜಾತ್ರೆಗೆ ಈ ತರ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ಹೋಗ್ತಾನೆ ಇರ್ಲಿಲ್ಲ ಗುರು. ಬ್ಲಾಗ್ ಬೆಸ್ಟ್ ಆಗೈತೆ, ವಿಡಿಯೋ ಎಂಡ್ ವರ್ಗು ನೋಡಿ. ನಾನು ಕನ್ನಡಿಗ. ಸಮಸ್ತ ನಾಗರಿಕರಿಗೆ ಅಸ್ಸಲಾಂ ಅಲೈಕುಂ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕ್ರೇಜಿ ಬ್ಲಾಗರ್. ಮತ್ತೆ ಇವತ್ತಿನ ಡೇ ಸ್ಟಾರ್ಟ್ ಆಗ್ತಿರೋದು ನಮ್ಮ ಮಿಡ್ಲಿ ಸ್ಕೂಲ್ ಹತ್ರ ಗುರು. ಇಲ್ಲಿ ಬಂದ್ಬಿಟ್ಟು ಬೆಳಿಗ್ಗೆ ಒಂದೆರಡು ಮ್ಯಾಚ್ ಕ್ರಿಕೆಟ್ ಆಡ್ಕೊಂಡು ಮನೆಗೆ ಹೊರಟೆ. ಮತ್ತೆ ಫೈನಲಿ ಫೀಲ್ಡ್ ಇಂದ ಡೈರೆಕ್ಟ್ ಬೆಳಿಗ್ಗೆ ಮನೆಗೆ ಹೋಗೋಣ ಅಂದ್ರೆ ಇಲ್ಲಿ ನೋಡಿ ಗುರು, ಬೆಳಿಗ್ಗೆ ಲಡ್ಡು ತಿನ್ಬೇಕನ್ನಿಸ್ತು. ಅದಕ್ಕೆ ಡೈರೆಕ್ಟ್ ಆಗಿ ನಮ್ಮ ತಾತನ ಅಂಗಡಿಗೆ ಬಂದ್ಬಿಟ್ಟು ಒಂದು ಲಡ್ಡು ತಕೊಂಡ್ ಮನೆಗೆ ಹೊರಟೆ. ಮತ್ತೆ ಲಡ್ಡು ಜೊತೆಗೆ ಬ್ರೂ ತಗೋ ಬಂದ್ರೆ ಕಾಫಿ ಮಾಡ್ಕೊಡ್ತೀನಿ, ಇಲ್ಲ ಅಂದ್ರೆ ಗುರು ಅದಕ್ಕೋಸ್ಕರ ಡೈರೆಕ್ಟ್ ಬ್ರೂ ಎತ್ತಾಕೊಂಡು ಮನೆಗೆ ಬಂದ್ರೆ ಕಾಫಿ ಮಾಡ್ಕೊಟ್ರು ಅಂತ ಖುಷಿಯಾಗಿ ಕುಡಿದ್ಬಿಟ್ಟೆ. ಬೆಳಿಗ್ಗೆ ಆಟ ಆಡಿದ್ರೆ ಹೊಟ್ಟೆ ಈ ರೇಂಜಿಗೆ ಹಸಿದೈತೆ ಅನ್ಕೊಂಡಿರ್ಲಿಲ್ಲ ಗುರು. ಇವತ್ತು ನನಗೆ ಫುಲ್ಲಾಗಿ ಹೊಟ್ಟೆ ಹಸಿದಿತ್ತು, ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ತಿನ್ಕೊಂಡು ಮಧ್ಯಾಹ್ನ 3 ಗಂಟೆಗೆ ಸಿಗ್ತೀನಿ. 6 hours later. ಮತ್ತೆ ಮಧ್ಯಾಹ್ನದ 3:30 ಆಗಿತ್ತು ಅಂತ ಲೆಮನ್ ಜ್ಯೂಸ್ ಕುಡಿಬೇಕು ಅನ್ಸ್ತು ಗುರು. ಅದಕ್ಕೆ ಫೈಜು ಜೊತೆಗೆ ಸಿದ್ದಿಕ್ನ ಎತ್ತಾಕೊಂಡು ಡೈರೆಕ್ಟ್ ಇಲ್ಲಿ ಬಂದು ಸೂರ್ಯನ ಜೊತೆಗೆ ನಾವು ಡೈರೆಕ್ಟ್ ಒಂದು ಲೆಮನ್ ಜ್ಯೂಸ್ ಕುಡ್ಕೊಂಡು ಹೊಲ್ಟ್ವಿ. ಮತ್ತೆ 3:30 4 ಗಂಟೆ ಆದ್ಮೇಲೆ ಎಲ್ಲಿ ಹೋಗ್ತೀವಿ ಅಂತ ನಿನ್ಗೂ ಗೊತ್ತಿರುತ್ತಲ್ವಾ ಗುರು. ಡೈರೆಕ್ಟ್ ಫೀಲ್ಡ್ ಬಂದ್ಬಿಟ್ಟು ನೋಡ್ಬೋದು ಗುರು ವೆದರ್ ಯಾವ ತರ ಇದೆ. ಈ ತರ ಇದ್ರೆ ಕ್ರಿಕೆಟ್ ಆಡಕ್ ಜಾಸ್ತಿ ಇಷ್ಟ ಆಗುತ್ತೆ. ಮತ್ತೆ ತಿಪ್ಪಾಪುರ ಜಾತ್ರೆ ಇತ್ತು ಅಂತ ನೈಟ್ ಹುಡುಗರನ್ನ ಕರ್ಕೊಂಡು ಡೈರೆಕ್ಟ್ ಜಾತ್ರೆಗೆ ಬಂದ್ರೆ ನೋಡ್ಬೋದು ಗುರು. ನೋಡಿರೋಲ್ಲೆಲ್ಲ ನೋಡಿ ನಗ್ತಾವ್ರೆ. ಆದ್ರೂ ಸ್ವಲ್ಪ ಜನ ಮಾತಾಡ್ಸಿದ್ರು, ಸ್ವಲ್ಪ ಜನ ಮಾತಾಡ್ಸಿಲ್ಲ. ಪರವಾಗಿಲ್ಲ, ಯಾರಾದ್ರೂ ನೋಡಿದ್ರೆ ಮಾತಾಡ್ಬೇಕು ಅನ್ಸಿದ್ರೆ ಮಾತಾಡಿ, ನಾನೇನು ಅನ್ಕೊಳಲ್ಲ. ಬೆಪ್ಪಾಗವ್ರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ, ದಾವಣಿಲೆ ಬೀಸುತ್ತಾರೆ ಹೆಣ್ಣೈ ಕಾಳು, ರೊಟ್ಟಿ ಊಟ ಉಣ್ಣಂಗಿಲ್ಲ. ಮತ್ತೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತೆ ನನ್ನ ಅಕೌಂಟ್ಗೆ ಫಾಲೋ ಮಾಡ್ಕೊಳ್ರಿ. ಜಾಮೂನ್.